ಗೈಸ್ ಯಾರು ನೇತ್ರಾವತಿ ಪಿಕ್ಗೆ ಬರಲೇಬೇಡಿ. ಒಳಗಡೆ ಹೋದ್ರೆ ಎರಡು ಕಣ್ಣು ಬರುತ್ತೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವೀಡಿಯೋಗೆ ಸುಸ್ವಾಗತ. ಈಗ ಟೈಮ್ ಬಂದು ಕರೆಕ್ಟಾಗಿ 7 ಗಂಟೆ ಆಗಿದೆ. ಚೆಕಿಂಗ್ ಆಫೀಸರ್ ಹೋಗ್ತಾ ಇದ್ದಾರೆ. ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಡ್ರೀಮ್ ಹೌಸ್ ಅಂತ ಇದೆ, ಅಲ್ಲಿಂದ ಟಿಫನ್ ಬಾಕ್ಸ್ ಕಟ್ಟಿದ್ದಾರೆ, ಅದು ತಗೊಂಡು ಹೊರಟಿದ್ದೀವಿ. ಇಲ್ಲಿಂದ ಕರೆಕ್ಟಾಗಿ 2-2.5 ಕಿಲೋಮೀಟ್ರು ವಾಕ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಫಸ್ಟ್ ವಾಟರ್ಫಾಲು ಛೋಟಾ ವಾಟರ್ಫಾಲ್. ಮುರಳಿ ಸರ್, ಟಿಕೆಟ್ ಬುಕ್ ಮಾಡೋದು ಏನು ಪ್ರೊಸೀಜರ್ ಹೇಳಿ. ಕುದುರೆಮುಖ ಪಾರ್ಕ್ ಅನ್ನೋದೊಂದು ವೆಬ್ಸೈಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ದಕ್ಷಿಣ ಕನ್ನಡ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೇತ್ರಾವತಿ ಟ್ರೆಕ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಪರ್ ಪರ್ಸನ್ ಎಲ್ಲ ಐಡಿಸ್ ಹಾಕ್ಬಿಟ್ಟು 500 ಪೇ ಮಾಡಿ ಬುಕ್ ಮಾಡಬೇಕು. ಪರ್ ಪರ್ಸನ್ಗೆ 500 ಅಲ್ವಾ? ಮತ್ತೆ ಕವರು ಯಾವುದು ಅಲೋ ಮಾಡಲ್ಲ, ಪ್ಲಾಸ್ಟಿಕ್ಸ್ ಏನು ಅಲೋ ಮಾಡಲ್ಲ. ಫುಡ್ ಕಂಪಲ್ಸರಿ, ಇಲ್ಲಂದ್ರೆ ಆಗಲ್ಲ. ಬರ್ತಾ ಏನೇನು ತರ್ತಿರೋ ಇಲ್ವೋ, ಗ್ಲೂಕೋಸು, ಟವರ್ ಬೋಲ್ಟು ಎಲ್ಲ ಇಸ್ಕೋಬೇಕು. ಗೈಸ್, ಒಳ್ಳೆ ಟೈಮ್ಗೆ ನೇತ್ರಾವತಿ ವಿಸಿಟ್ ಮಾಡಬೇಕು ಅಂದರೆ ಅಕ್ಟೋಬರ್ ಟು ಫೆಬ್ರವರಿ. ಆ ಟೈಮಲ್ಲಂತೂ ಕರೆಕ್ಟಾಗಿರುತ್ತೆ ಕ್ಲೈಮೇಟ್ಸು. ಇಲ್ಲಿ ಹೋಗ್ತಾ ಹೋಗ್ತಾ ಫುಲ್ಲು ಸ್ಟೀಪ್ ಇದೆ, ನೋಡಿ ಹೆಂಗಿದೆ ಅಂತ. ನೋಡಿ ಅಲ್ಲೊಂದು ವಾಟರ್ ಫಾಲ್ಸು, ನೇತ್ರಾವತಿ ನೀರು. ಗೈಸ್, ಕೊನೆಗೂ ಪೀಕ್ ಎಂಟ್ರೆನ್ಸಿಗೆ ಬಂದ್ವಿ. ಎಲ್ಲ ಜೀಪಲ್ಲಿ ಬಂದರೆ ನಾವು ನಡ್ಕೊಂಡೇ ಬಂದ್ವಿ ಇದು ಎಂಟ್ರೆನ್ಸಿಗೆ. ಅಲ್ಲಿ ಮೇಲ್ಗಡೆ ಟಿಕೆಟ್ ಚೆಕ್ ಮಾಡಿ ಬ್ಯಾಗಲ್ಲಿ ಕವರ್ ಇದೆಯಾ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಇಲ್ಲಿಂದ ಬಿಡ್ತಾರೆ. ಇಲ್ಲಿ ಟಿಕೆಟ್ ತೋರಿಸಿ ಚೆಕ್ ಮಾಡಿಸಿ ಇಲ್ಲಿಂದ ಹೋಗ್ಬೇಕು. ಸ್ಟೇಯಿಂದ ಇಲ್ಲೇ ಪಕ್ಕದಲ್ಲಿ 1 ಕಿಲೋಮೀಟರ್ ಏನೋ 1.5 ಕಿಲೋಮೀಟರ್ ಇದೆ ಅಂದ್ರು. 3 ಕಿಲೋಮೀಟರ್ ಬಂದ್ವಿ ನೋಡ್ಕೊಂಡು. ಟಿಕೆಟ್ ಚೆಕ್ ಮಾಡ್ತಾ ಇದ್ದಾರೆ. ಟಿಕೆಟ್ ಚೆಕ್ ಮಾಡಿ ಅವ್ರ ಎಕ್ಸೆಲ್ ಶೀಟಲ್ಲಿ ಅಪ್ಲೋಡ್ ಮಾಡ್ಕೋತಾರೆ. ಅಪ್ಲೋಡ್ ಆದಮೇಲೆ ಇಲ್ಲಿಂದ ಟ್ರಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಟಿವಿಯಿಂದ ಗೈಸ್, ಟ್ರಕ್ಕಿಂಗ್ ಪಾಯಿಂಟ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ಕರೆಕ್ಟಾಗಿ ಒಂದು ಸೈಡು 7 ಕಿಲೋಮೀಟರ್ ಇದೆ. ಗೈಡ್ ಇಂಟ್ರೊಡ್ಯೂಸ್ ಮಾಡೋದು. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ದಯಾನಂದ್. ಯಾರು ಸರ್? ಎಷ್ಟು ವರ್ಷದಿಂದ ಹೋಗ್ತಿದ್ರಿ ಇದಕ್ಕೆ? ನಾವು 1 ವರ್ಷದಿಂದ ಹೋಗ್ತೇವೆ. 1 ಇಯರ್. ರೋಡಲ್ಲಿ ಹೆಂಗಿದೆ? ಆ ರೋಡ್ ಹಿಂಗೆ ಇದೆ ಸರ್, 2 ಕಿಲೋಮೀಟರ್ ಹಿಂಗೆ ಇದೆ. ಮತ್ತೆ 3 ಕಿಲೋಮೀಟರ್ ಸ್ವಲ್ಪ ಫ್ಲಾಟ್ ಇದೆ. ಇವರು ನಮ್ಗೆ ಇವತ್ತು ಟ್ರಕ್ಕಿಂಗ್ ಗೈಡು. ಕೆಳಗಡೆಯಿಂದ ನಡ್ಕೊಂಡು ಬಂದು ಸುಸ್ತಾಗ್ತಿದೆ. ನಮ್ಮ ಟ್ರಕ್ ಗೈಡ್ ಜೊತೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೀಮ್ ನಮ್ಮದೇನಾ ಸರ್? ಇಲ್ಲ, ಹೋಗಿದ್ದಾರಾ? 50 ಜನ ಟೀಮ್ ಒಂದು ಹೋಗಿದೆ. 10 ಜನಕ್ಕೆ 1000. ಆಲ್ರೆಡಿ 5 ಟೀಮ್ ಹೋಗಿದೆ, ನಮ್ಮದು ಇದು 6ನೇ ಟೀಮು. ಹತ್ತುತ್ತಾ ಇದ್ದೀವಿ. ಹುಸುನೆ ಎಲ್ಲರಿಗೆ ಇವತ್ತು. ಆಜ್ ಕಿ ರಾತ್ ಕಾಲು ಗಡಗ. ಗೈಸ್, ಇನ್ನು 4 ಇಂದ 5 ಅವರ್ ಆಗುತ್ತೆ ಇವಾಗ ಹತ್ತೋದಕ್ಕೆ. ಕರೆಕ್ಟಾಗಿ 10 3 ಅವರ್. ಹಾಂ, ಸ್ವಲ್ಪ ವಯಸ್ಸಾದವರು ದಪ್ಪ ಇರೋರಿಗೆಲ್ಲ ಒಂದು 4 ಅವರ್ಸ್. 4 ಅವರ್ಸ್ ಆಗುತ್ತೆ ಮ್ಯಾಕ್ಸ್ 4 ಅವರ್ಸ್. ಹೆಂಗೋದು ಅಷ್ಟೊಂದೇನು ಕಷ್ಟ ಇಲ್ಲ, ಎಲ್ಲರೂ ಬರ್ಬೋದು. ಆಫ್ಲಾಗೆ ಬರ್ಬೋದು. ಗ್ರಿಪ್ ಕಿಲೋಮೀಟರ್ ಮಾತ್ರ ಸ್ಟೀಪ್ ಇದೆ ಅಂತ ಸ್ಟೀಪ್ ಇದೆ, ಗೊತ್ತಿಲ್ಲ, ನೋಡೋಣ. ಬರ್ತಾ ಎಲ್ಲರೂ ಒಂದು ಸ್ಟಡಿ ಕಡ್ಡಿ ಹಿಡ್ಕೊಳ್ಳಿ. 1.5 ಕಿಲೋಮೀಟರ್ ಹತ್ತಿದ್ದೀವಿ, ಇನ್ನು 6 ಕಿಲೋಮೀಟರ್ ಇದೆ ಹತ್ತಬೇಕು. ಡೋಂಟ್ ಎಕ್ಸ್ಪೆಕ್ಟ್ ದ ಎಕ್ಸ್ಪೆಕ್ಟ್ಸ್ ಯು. ಹತ್ತತ್ತೆ ಕೆಲವು ಜನಕ್ಕೆ ಏನು ಟ್ರೆಕ್ಕಿಂಗ್ ಮಾಡೋದು ಬಿಸಿ ಆದಾಗ ಗೊತ್ತಲ್ಲ, ಒಳ್ಳೊಳ್ಳೇದು ಬರುತ್ತೆ ಹೊರಗಡೆ. ಏನು ಮಾಡೋಕ್ಕಾಗಲ್ಲ, ಕಾಲು ನೋವು ಸುಸ್ತು ಆದಾಗ ಅದೇ ಬರುತ್ತೆ ಹೊರಗೆ. ಏನಂದ್ರೆ ನೀರು ಸೌಂಡ್ ಬರ್ತಿದೆ, ನೇತ್ರಾವತಿ ನೀರ್ದು.
ಅದೇ ಬೆಟ್ಟಕ್ಕೆ ಹೋಗ್ಬೇಕಾಗಿರೋದು ಇವಾಗ. ಇಲ್ಲಿ ಬೆಳ್ಳು ತೋರಿಸಿದ್ದೀನಲ್ಲ ಅದೇ ಬೆಟ್ಟು. ಆಲ್ರೆಡಿ 3 ಕಿಲೋಮೀಟರ್ ಕ್ರಾಸ್ ಮಾಡಿದ್ದೀವಿ. ಆರಾಮಾಗಿ ಬರ್ಬೋದು ಗಾಯ್ಸ್, ಅಷ್ಟೊಂದು ಏನಿಲ್ಲ. ನೇತ್ರಾವತಿ ನೀರು ಸೌಂಡೆ ಅಲ್ವಾ? ಹೌದು ಸರ್. ನೇತ್ರಾವತಿ 10 ಕಿಲೋಮೀಟ್ರ್ ಮೇಲಿಂದ ಉಗಮ ಆಗ್ತದೆ. ನೇತ್ರ ಅಂದರೆ ಒಂದು ಪಾದೆ ಒಳಗಡೆ 2 ಕಣ್ಣಿದ್ದಂಗೆ ಇದೆ. ಹೌದಾ, ತೋರಿಸ್ತೀರಾ ಅದು? ಅದು ತೋರಿಸ್ಲಿಕ್ಕೆ ಆಗಲ್ಲ, ಅಲ್ಲಿ 6 ಕಿಲೋಮೀಟ್ರ್ ಕಾಡು ಒಳಗಡೆ ಹೋಗ್ಬೇಕು, ಅದು ಹೋಗ್ಲಿಕ್ಕೆ ಬಿಡಿ ಇಲ್ಲ. ನೋಡಿದ್ದೀರಾ ನೀವು? ಹಾಂ, ನಾವು ನೋಡಿದ್ದೀವಿ. ಇಲ್ಲಿಂದ 2 ಕಣ್ಣಿಂದ ನೀರು ಬರ್ತದೆ. ಹೌದಾ, ಅಲ್ಲಿ ಉಕ್ಕದ? ಅಲ್ಲಿ ಉಕ್ಕೋದು. ಓಕೆ. ಅದೇ ನೇತ್ರ ಅಂದರೆ ಕಣ್ಣಲ್ಲ, ಹಾಂ, ಆ 2 ಕಣ್ಣಿಂದ ಹರಿದು ಬರುವಂಥ ನೀರು ನೇತ್ರಾವತಿ. ಅದೇ ಧರ್ಮಸ್ಥಳ ಅಷ್ಟು ಸಣ್ಣ ಸ್ಟಾರ್ಟ್ ಆಗಿದ್ದು ಅಷ್ಟು ದೊಡ್ಡದಾಗುತ್ತೆ. ಹಾಂ, ಅಷ್ಟು ದೊಡ್ಡದಾಗುತ್ತೆ. ಈ ಬೇರೆ ಬೇರೆ ನದಿಗಳೆಲ್ಲ ಸೇರ್ತಾವಲ್ಲ, ಹೌದು ಅದೇ. ಇಲ್ಲೊಂದು ಫಾಲ್ಸ್ ಇದೆ, ಬಟ್ ಸ್ಟಾರ್ಟಿಂಗ್ ಪಾಯಿಂಟ್ ನೇತ್ರಾವತಿ ಇಲ್ಲೇ. ಹಾಂ, ಅಲ್ಲಿ ನದಿ. ಗೈಸ್, ಹಬ್ಬದೊಳೆ ಫಾಲ್ಸ್ ಹತ್ರ ಬಂದ್ವಿ. ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. Few moments later. ಈಗ ಒಬ್ಬರು ಬೆಂಗಳೂರಿನವ್ರು ಬಂದು ಡ್ರೋನ್ ತಂದು ವಿಡಿಯೋ ಮಾಡಿ ಹಾಕಿದ್ರು. ಅದ್ರ ಮೇಲೆ ಪಬ್ಲಿಕ್ ಆಯಿತು, ಅವ್ರ ಮೇಲೆ ಕೇಸು ಆಗಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕೇಸ್ ಆಗಿದೆ ಅವ್ರ ಮೇಲೆ. ಡ್ರೋನ್ ತಂದು ಶೂಟ್ ಮಾಡುವಂಗಿಲ್ಲ. ಮತ್ತೆ ಫೇಮಸ್ ಆಯ್ತಿದ್ದು ಅದ್ರ ಮೇಲೆ. ಕ್ಯಾಮ್ರಾ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಫೋನ್ ಕ್ಯಾಮ್ರಾಗೆ ಏನಿಲ್ಲ, ಹಾಂ, ಫೋನ್ ಕ್ಯಾಮ್ರಾಗೆ ಏನಿಲ್ಲ. ಕ್ಯಾಮ್ರಾ ಚಾರ್ಜ್ ಮಾಡ್ತಾರೆ, ಅದ್ರ ಜೊತೆ ಲೆನ್ಸ್ಗೂ ಚಾರ್ಜ್ ಮಾಡ್ತಾರೆ. ಹಾಂ, ಬ್ರೋ, ನೀರು ಕುಡಿದ್ಮೇಲೆ ಎನರ್ಜಿ ಹೆಂಗೆ ಬರ್ತಿದೆ ಗೊತ್ತಾ? 300 ಮೀಟರ್ಸ್ ಹೋದರೆ ಇನ್ನೊಂದು ರೈಟ್ ಬರುತ್ತೆ. ಆ ರೈಟ್ ಕ್ರಾಸ್ ಮಾಡಿದ ತಕ್ಷಣ ಒಂದು 3 ಕಿಲೋಮೀಟರ್ಸ್ ಪರ್ಫೆಕ್ಟ್. ಆ ಬೆಟ್ಟ ಇಂಕ್ಲೈನ್ ಹತ್ತಿದ್ರೆ ವಿ ರೀಚ್ ದ ಡೆಸ್ಟಿನೇಷನ್. ಸರ್ ಹೇಳಿದ್ರಲ್ಲ 5 ಕಿಲೋಮೀಟರ್ಸು, ಈ 5 ಕಿಲೋಮೀಟರ್ಸ್ ಒಳಗಡೆ ಹೋದ್ರೆ 2 ಕಣ್ಣು ಬರುತ್ತೆ. ಆ ಕಣ್ಣಿಂದ ನೀರು ಉಕ್ಕಿ ಬರುತ್ತೆ. ಇದು ಬಂದು ಧರ್ಮಸ್ಥಳಕ್ಕೆ ಹೋಗುತ್ತೆ. ದಾರ ಕಟ್ಟಿದ್ದಾರೆ, ಹುಷಾರಾಗಿ ಕ್ರಾಸ್ ಮಾಡ್ಬೇಕು. ಈ ಕಡೆ ಇಲ್ಲ, ಈ ಕಡೆಯಿಂದ ಕ್ರಾಸ್ ಮಾಡಬೇಕು. ಗೈಸ್, ಕುಡಿಯೋ ನೀರು ವೇಸ್ಟ್ ಮಾಡಬೇಡಿ. ನೀರು ಖಾಲಿಯಾಗಿದೆ ಟ್ರಕ್ಕಿಂಗ್ ಮಾಡಿರೋದ್ರಿಂದ. ಅವಾಗ ನೀರು ಹಿಡ್ಕೊ ಬರ್ತಾ ಇದ್ದೀನಿ. ಯಾವುದೋ ಲೂಫರು ಚಪ್ಪಲಿ ಹಾಕೊಂಬಂದ್ರೆ ಕಷ್ಟ ಹತ್ತಕ್ಕಾಗಲ್ಲ, ಸ್ಲಿಪ್ ಆಗುತ್ತೆ. ಗ್ರಿಪ್ ಇರಬೇಕು. ಇದನ್ನ ರೀಚ್ ಆದರೆ ತಿರ್ಗಾ ಡೌನು, ಆಮೇಲೆ ಪೀಕು. ಇಷ್ಟೇ ಇರೋದು, ಆರಾಮಾಗಿ ಬರ್ಬೋದು. ನೇತ್ರಾವತಿ ಪೀಕ್ ಬಂದ್ಬಿಟ್ಟು 4986 ಫೀಟ್ ಇದೆ ನೋಡಿ. ಇದಾದಮೇಲೆ ಇನ್ನೊಂದು ಬೆಟ್ಟ ಬರುತ್ತೆ. ಇದು ಇಲ್ದಿ ತಿರುಗಿ ಇನ್ನೊಂದು ಬೆಟ್ಟ ಬರುತ್ತೆ, ಅದು ನೇತ್ರಾವತಿ ಪೀಕು. ಇನ್ನೂ 1 ಕಿಲೋಮೀಟರ್ ಇದೆ ಗೈಸ್. ಕೇಳಿದ್ರೆ ಹೇಳಿಲ್ವಲ್ಲ, 2 ಬೆಟ್ಟ, 1 2 ಕೌಶಿಕ್ ಬ್ರೋ ಹೆಂಗೆ? ಗೈಸ್, ಯಾರು ನೇತ್ರಾವತಿ ಪೀಕಿಗೆ ಬರಲೇಬೇಡಿ. ಬಂದರೆ ಮತ್ತೆ ಮತ್ತೆ ಲವ್ ಆಗಿ ತಿರ್ಗಾ ಬರ್ತೀರಾ. ಹೆಂಗಿತ್ತು ಬ್ರೋ ಎಕ್ಸ್ಪೀರಿಯನ್ಸು? ಸೈಕ್ ಆಗಿತ್ತು. ಹಾಂ, ಮಂಜೆಲ್ಲ ಇವಾಗ ಸ್ಟಾರ್ಟ್ ಆಯ್ತು. ನಾವು ಅದೇ ಊಟಕ್ಕೆ ಅರ್ಜೆಂಟ್ ಆಯ್ತು ಅಂತ ಹೋಗ್ತಾ ಇದೀವಿ. 7:30 ಸ್ಟಾರ್ಟ್ ಮಾಡಿದ್ವಿ. 7:30ಗೆ ಹೋಮ್ ಸ್ಟೇಯಿಂದ ನಾವು ಇದ್ರಲ್ಲಿ ಬಂದ್ವಿ, ಜೀಪಲ್ಲಿ ಬಂದ್ರಾ? ಓಕೆ. 9ಗೆಲ್ಲ ರೀಚ್ ಆದ್ವಿ. ಅಲ್ಲೆಲ್ಲ ಸೈಡಲ್ಲಿ ಪೀಕ್ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಪೀಸಾಗಿ ಕೂತ್ಕೊಂಡು. ವ್ಯವಸ್ಥೆ ಇಲ್ಲ ಅಲ್ಲ ಮೇಲೆ? ಮೇಲಿಲ್ಲ, ಅದಕ್ಕೆ ಕೆಳಗಡೆ ನೀರು ತಂದ್ಬಿಡ್ಬೇಕು. ಓಕೆ. ಅಲ್ಲದೆ ನೇತ್ರಾವತಿ ಇದೆಲ್ಲ ಕಾಣಿಸುತ್ತೆ ನಿಮಗೆ, ನದಿ ನದಿ. ಫಾಲ್ಸ್ ಏನಾದಿದೆಯಲ್ಲ? ಫಾಲ್ಸ್ ಇಲ್ಲ. ಆಮೇಲೆ ಆ ಕಡೆ ಅದೇ ಕುದುರೆ ಮುಖ ಎಲ್ಲ ಕಾಣಿಸುತ್ತೆ. ಕುದುರೆ ಮುಖ ಕಾಣಿಸುತ್ತೆ. ಎಕ್ಸ್ಪೀರಿಯನ್ಸು ಸೂಪರ್. ಮಿಸ್ಟ್ ಇದೆಯಾ? ಮೋಡ ಇದೆ, ಚೆನ್ನಾಗಿರೋದು. ಮೋಡ ಇದೆ, ಚೆನ್ನಾಗಿರೋದಾ? ಕ್ರೌಡ್ ಜಾಸ್ತಿ ಐತೆ ಇವಾಗ. ಕ್ರೌಡ್ ಜಾಸ್ತಿ ಇದೆಯಾ? ಬೇಗ ಬರ್ಬೇಕು ತಾನೇ ನೀವು? ನಾವು ಬಿಟ್ಟಿದ್ದು 6. ನಾವು ಹೋಮ್ ಸ್ಟೇ ಇಂದ ನಡ್ಕೊಂಡ್ ಬರ್ತಾ ಇದೀವಿ. ಆಕ್ಚುಲಿ ಮೆಚ್ಚಿದೆ ನಿಮ್ಮನ್ನ. ಇಲ್ಲಿದಾನೆ ಇರ್ಪಿಯಾ ಜೀಪಲ್ಲಿ ಬಂದ್ರಾ? ಇಲ್ಲ, ಬೈಕಲ್ಲಿ ಬಂದು ಬೈಕ್ ಹಾಕಿ ಅಲ್ಲೇ. ಓ, ಅದು ನಿಮ್ದೇನಾ? ಡ್ಯೂಕು ಮತ್ತೆ R15 ಅದು ನಿಂತಿತ್ತು. MT-15. ಓಕೆ. ಯಾವ ಊರು ಬ್ರೋ ನೀವೆಲ್ಲ? ಮಂಡ್ಯ. ಪೀಸ್ ಗೈಸ್, ಇದೆ ನೇತ್ರಾವತಿ ಪೀಕು. 3% ಬಡ್ಡಿ ಇಲ್ಲ, 4% 5%. ಇದು ಕುದುರೆಮುಖ ರೇಂಜ್. ಈ ಕಡೆ ಕುದುರೆಮುಖ ಪೀಕ್ ಕಾಣುತ್ತೆ, ಹಾಂ. ಈ ಕಡೆ ಬಂಡಾಜ ಕಾಣುತ್ತೆ.
ಕ್ಲಿಯರ್ ಸ್ಕೈ ಇದ್ರೆ ಹಾಂ ಆಪೋಸಿಟ್ ನಿಮ್ಗೆ ಉಜ್ರೆ ಕಾಣುತ್ತೆ, ಧರ್ಮಸ್ಥಳ ಉಜ್ರೆ. ಹಾಂ ಅಲ್ಲಿ ಅಲ್ಲೊಂದಿದೆ ಗಂಗಾಡಿಕಲ್ ಅಂತ. ಗಂಗಾಡಿಕಲ್ ಕುದುರೆಮುಖ ಹಿಂಭಾಗ ಬರುತ್ತೆ. ಓಕೆ, ಲಕ್ಕಿಯ ಡ್ಯಾಮ್ದು ವ್ಯೂ ಪಾಯಿಂಟ್ ಕಾಣುತ್ತೆ ಗಂಗಾಡಿಕಲ್ ಮೇಲಿಂದ. ಅದು ಆ ಕಡೆ ಇರೋದಲ್ಲ ಗಂಗಾಡಿಕಲ್ ಇನ್ನ ದೂರ. ಗೈಸ್ ನಿಯರ್ ಹತ್ರ ಬಂದ್ಬಿಟ್ವಿ. ಇಲ್ಲಿಂದ ಒಂದು 50 ಮೀಟರ್ಸ್ ಇರುತ್ತೆ ಅಷ್ಟೇ. ನೋಡಿ ಹೆಂಗಿದೆ ವ್ಯೂ. ಗೈಸ್ ಕೊನೆಗೂ ಡೆಸ್ಟಿನೇಷನ್ ರೀಚ್ಡ್. ಸರ್ ಹೆಂಗಿದೆ ಸರ್? ಸೊ ಗೈಸ್ ರೀಚ್ ಆದ್ವಿ. ಫುಲ್ಲು ಕ್ಲೈಮೇಟು ಸಕ್ಕತ್ತಾಗಿದೆ. ಇದಿಷ್ಟು ನನ್ನ ಸಣ್ಣ ಪ್ರಯತ್ನವಾಗಿತ್ತು ನಿಮಗೆ ನೇತ್ರಾವತಿ ಪೀಕ್ ತೋರಿಸಲು. ಈ ವಿಡಿಯೋಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.